ಕೊಪ್ಪಳದ ಗಂಗಾವತಿಯಲ್ಲಿ ಆಗಿರುವ ಗ್ಯಾಂಗ್ ರೇಪ್ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಪೊಲೀಸರು ಫುಲ್ ಅಲರ್ಟ್ ಆಗಿಬಿಟ್ಟಿದ್ದಾರೆ. ನಿನ್ನೆ ಗಮನಿಸ್ತಾ ಇದ್ವಿ, ಎಸ್ಪಿ ಅವರ ನೇತೃತ್ವದಲ್ಲಿ ಸಭೆ ಆಯಿತು. ಸಭೆಯ ಬಳಿಕ ಒಂದಷ್ಟು ಸೂಚನೆಗಳನ್ನ ಕೊಟ್ಟರು ಅಂತ ಇವತ್ತು ಮುಂದುವರೆದ ಭಾಗ ಅನೇಕ ಕಡೆ ದಾಳಿ ಮಾಡಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಅದು ಕೂಡ ಹೋಮ್ ಸ್ಟೇಗಳ ಮೇಲೆ ಅಲ್ಲಿ ಯಾವ ರೀತಿ ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಂಡಿದ್ದಾರೆ, ಎಷ್ಟು ಮಟ್ಟಿಗೆ ಅದು ಸೇಫ್ಟಿ ಆಗಿದೆ, ಆ ನಿಟ್ಟಿನಲ್ಲೇ ಪೊಲೀಸರ ದಾಳಿ ಆಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಗಿರೀರ್ ಅಂತ ಎಸ್ಪಿ ಅವರ ನೇತೃತ್ವದಲ್ಲೇ ಈಗ ದಾಳಿ ಆಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಹೋಮ್ ಸ್ಟೇ ಮತ್ತು ರೆಸಾರ್ಟ್ ಅದರ ಮೇಲೆ ದಾಳಿ ಆಗಿದೆ. ಕೊಪ್ಪಳ ತಾಲೂಕು ಬಸಾಪುರ ಆನೆಗುಂದಿಯಲ್ಲಿರುವಂತಹ ಹೋಮ್ ಸ್ಟೇಗಳ ಮೇಲೆ ದಾಳಿ ಮಾಡಿ ಪರಿಶೀಲನೆ ಮಾಡುತ್ತಿದ್ದಾರೆ ಪೊಲೀಸರು ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಆ ಮೂಲಕ ಪೊಲೀಸರು ಒಂದು ಖಡಕ್ ವಾರ್ನಿಂಗ್ ಕೊಡ್ತಿದ್ದಾರಂತೆ ಹೋಮ್ ಸ್ಟೇ ಮಾಲೀಕರಿಗೆ. ಅಕ್ರಮ ಚಟುವಟಿಕೆ ನಡೆಸಿದ್ರೆ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತೆ ಅನ್ನುವಂತಹ ಎಚ್ಚರಿಕೆ ಕೊಪ್ಪಳ ಎಸ್ಪಿ ಡಾಕ್ಟರ್ ರಾಮ್ ಅರಸಿದ್ದಿ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಸಿಸಿಟಿವಿಗಳನ್ನ ಅಳವಡಿಸಬೇಕು. 9 ಗಂಟೆ ಮೇಲೆ ಯಾರು ಕೂಡ ಆಚೆ ಹೋಗೋ ಹಾಗಿಲ್ಲ. ಯಾರೇ ಗೆಸ್ಟ್ಗಳು ಬಂದರೂ ಕೂಡ ಉಳಿದುಕೊಳ್ಳೋದಕ್ಕೆ 10 ಗಂಟೆ ಒಳಗಡೆ ಅವರು ಹೋಮ್ ಸ್ಟೇಗಳನ್ನ ಸೇರ್ಕೊಳ್ಬೇಕು. ಆ ರೀತಿ ನೋಡಿಕೊಳ್ಳೋದು ಕೂಡ ಹೋಮ್ ಸ್ಟೇ ಮಾಲೀಕರ ಜವಾಬ್ದಾರಿ ಅನ್ನುವಂತಹ ವಿಚಾರವನ್ನ ಎಸ್ಪಿ ಅವರ ನೇತೃತ್ವದಲ್ಲಿ ಆಗಿರುವ ಸಭೆಯಲ್ಲಿ ಕೊಪ್ಪಳದ ಗಂಗಾವತಿಯಲ್ಲಿ ಆಗಿರುವ ಗ್ಯಾಂಗ್ ರೇಪ್ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಪೊಲೀಸರು ಫುಲ್ ಅಲರ್ಟ್ ಆಗಿಬಿಟ್ಟಿದ್ದಾರೆ. ನಿನ್ನೆ ಗಮನಿಸ್ತಾ ಇದ್ವಿ, ಎಸ್ಪಿ ಅವರ ನೇತೃತ್ವದಲ್ಲಿ ಸಭೆ ಆಯಿತು. ಸಭೆಯ ಬಳಿಕ ಒಂದಷ್ಟು ಸೂಚನೆಗಳನ್ನ ಕೊಟ್ಟರು ಅಂತ ಇವತ್ತು ಮುಂದುವರೆದ ಭಾಗ ಅನೇಕ ಕಡೆ ದಾಳಿ ಮಾಡಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಅದು ಕೂಡ ಹೋಮ್ ಸ್ಟೇಗಳ ಮೇಲೆ ಅಲ್ಲಿ ಯಾವ ರೀತಿ ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಂಡಿದ್ದಾರೆ, ಎಷ್ಟು ಮಟ್ಟಿಗೆ ಅದು ಸೇಫ್ಟಿ ಆಗಿದೆ, ಆ ನಿಟ್ಟಿನಲ್ಲೇ ಪೊಲೀಸರ ದಾಳಿ ಆಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಗಿರೀರ್ ಅಂತ ಎಸ್ಪಿ ಅವರ ನೇತೃತ್ವದಲ್ಲೇ ಈಗ ದಾಳಿ ಆಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಹೋಮ್ ಸ್ಟೇ ಮತ್ತು ರೆಸಾರ್ಟ್ ಅದರ ಮೇಲೆ ದಾಳಿ ಆಗಿದೆ. ಕೊಪ್ಪಳ ತಾಲೂಕು ಬಸಾಪುರ ಆನೆಗುಂದಿಯಲ್ಲಿರುವಂತಹ ಹೋಮ್ ಸ್ಟೇಗಳ ಮೇಲೆ ದಾಳಿ ಮಾಡಿ ಪರಿಶೀಲನೆ ಮಾಡುತ್ತಿದ್ದಾರೆ ಪೊಲೀಸರು ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಆ ಮೂಲಕ ಪೊಲೀಸರು ಒಂದು ಖಡಕ್ ವಾರ್ನಿಂಗ್ ಕೊಡ್ತಿದ್ದಾರಂತೆ ಹೋಮ್ ಸ್ಟೇ ಮಾಲೀಕರಿಗೆ. ಅಕ್ರಮ ಚಟುವಟಿಕೆ ನಡೆಸಿದ್ರೆ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತೆ ಅನ್ನುವಂತಹ ಎಚ್ಚರಿಕೆ ಕೊಪ್ಪಳ ಎಸ್ಪಿ ಡಾಕ್ಟರ್ ರಾಮ್ ಅರಸಿದ್ದಿ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಸಿಸಿಟಿವಿಗಳನ್ನ ಅಳವಡಿಸಬೇಕು. 9 ಗಂಟೆ ಮೇಲೆ ಯಾರು ಕೂಡ ಆಚೆ ಹೋಗೋ ಹಾಗಿಲ್ಲ. ಯಾರೇ ಗೆಸ್ಟ್ಗಳು ಬಂದರೂ ಕೂಡ ಉಳಿದುಕೊಳ್ಳೋದಕ್ಕೆ 10 ಗಂಟೆ ಒಳಗಡೆ ಅವರು ಹೋಮ್ ಸ್ಟೇಗಳನ್ನ ಸೇರ್ಕೊಳ್ಬೇಕು. ಆ ರೀತಿ ನೋಡಿಕೊಳ್ಳೋದು ಕೂಡ ಹೋಮ್ ಸ್ಟೇ ಮಾಲೀಕರ ಜವಾಬ್ದಾರಿ ಅನ್ನುವಂತಹ ವಿಚಾರವನ್ನ ಎಸ್ಪಿ ಅವರ ನೇತೃತ್ವದಲ್ಲಿ ಆಗಿರುವ ಸಭೆಯಲ್ಲಿ ಕೊಪ್ಪಳದ ಗಂಗಾವತಿಯಲ್ಲಿ ಆಗಿರುವ ಗ್ಯಾಂಗ್ ರೇಪ್ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಪೊಲೀಸರು ಫುಲ್ ಅಲರ್ಟ್ ಆಗಿಬಿಟ್ಟಿದ್ದಾರೆ. ನಿನ್ನೆ ಗಮನಿಸ್ತಾ ಇದ್ವಿ, ಎಸ್ಪಿ ಅವರ ನೇತೃತ್ವದಲ್ಲಿ ಸಭೆ ಆಯಿತು. ಸಭೆಯ ಬಳಿಕ ಒಂದಷ್ಟು ಸೂಚನೆಗಳನ್ನ ಕೊಟ್ಟರು ಅಂತ ಇವತ್ತು ಮುಂದುವರೆದ ಭಾಗ ಅನೇಕ ಕಡೆ ದಾಳಿ ಮಾಡಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಅದು ಕೂಡ ಹೋಮ್ ಸ್ಟೇಗಳ ಮೇಲೆ ಅಲ್ಲಿ ಯಾವ ರೀತಿ ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಂಡಿದ್ದಾರೆ, ಎಷ್ಟು ಮಟ್ಟಿಗೆ ಅದು ಸೇಫ್ಟಿ ಆಗಿದೆ, ಆ ನಿಟ್ಟಿನಲ್ಲೇ ಪೊಲೀಸರ ದಾಳಿ ಆಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಗಿರೀರ್ ಅಂತ ಎಸ್ಪಿ ಅವರ ನೇತೃತ್ವದಲ್ಲೇ ಈಗ ದಾಳಿ ಆಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಹೋಮ್ ಸ್ಟೇ ಮತ್ತು ರೆಸಾರ್ಟ್ ಅದರ ಮೇಲೆ ದಾಳಿ ಆಗಿದೆ. ಕೊಪ್ಪಳ ತಾಲೂಕು ಬಸಾಪುರ ಆನೆಗುಂದಿಯಲ್ಲಿರುವಂತಹ ಹೋಮ್ ಸ್ಟೇಗಳ ಮೇಲೆ ದಾಳಿ ಮಾಡಿ ಪರಿಶೀಲನೆ ಮಾಡುತ್ತಿದ್ದಾರೆ ಪೊಲೀಸರು ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಆ ಮೂಲಕ ಪೊಲೀಸರು ಒಂದು ಖಡಕ್ ವಾರ್ನಿಂಗ್ ಕೊಡ್ತಿದ್ದಾರಂತೆ ಹೋಮ್ ಸ್ಟೇ ಮಾಲೀಕರಿಗೆ. ಅಕ್ರಮ ಚಟುವಟಿಕೆ ನಡೆಸಿದ್ರೆ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತೆ ಅನ್ನುವಂತಹ ಎಚ್ಚರಿಕೆ ಕೊಪ್ಪಳ ಎಸ್ಪಿ ಡಾಕ್ಟರ್ ರಾಮ್ ಅರಸಿದ್ದಿ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಸಿಸಿಟಿವಿಗಳನ್ನ ಅಳವಡಿಸಬೇಕು. 9 ಗಂಟೆ ಮೇಲೆ ಯಾರು ಕೂಡ ಆಚೆ ಹೋಗೋ ಹಾಗಿಲ್ಲ. ಯಾರೇ ಗೆಸ್ಟ್ಗಳು ಬಂದರೂ ಕೂಡ ಉಳಿದುಕೊಳ್ಳೋದಕ್ಕೆ 10 ಗಂಟೆ ಒಳಗಡೆ ಅವರು ಹೋಮ್ ಸ್ಟೇಗಳನ್ನ ಸೇರ್ಕೊಳ್ಬೇಕು. ಆ ರೀತಿ ನೋಡಿಕೊಳ್ಳೋದು ಕೂಡ ಹೋಮ್ ಸ್ಟೇ ಮಾಲೀಕರ ಜವಾಬ್ದಾರಿ ಅನ್ನುವಂತಹ ವಿಚಾರವನ್ನ ಎಸ್ಪಿ ಅವರ ನೇತೃತ್ವದಲ್ಲಿ ಆಗಿರುವ ಸಭೆಯಲ್ಲಿ ಕೊಪ್ಪಳದ ಗಂಗಾವತಿಯಲ್ಲಿ ಆಗಿರುವ ಗ್ಯಾಂಗ್ ರೇಪ್ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಪೊಲೀಸರು ಫುಲ್ ಅಲರ್ಟ್ ಆಗಿಬಿಟ್ಟಿದ್ದಾರೆ. ನಿನ್ನೆ ಗಮನಿಸ್ತಾ ಇದ್ವಿ, ಎಸ್ಪಿ ಅವರ ನೇತೃತ್ವದಲ್ಲಿ ಸಭೆ ಆಯಿತು. ಸಭೆಯ ಬಳಿಕ ಒಂದಷ್ಟು ಸೂಚನೆಗಳನ್ನ ಕೊಟ್ಟರು ಅಂತ ಇವತ್ತು ಮುಂದುವರೆದ ಭಾಗ ಅನೇಕ ಕಡೆ ದಾಳಿ ಮಾಡಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಅದು ಕೂಡ ಹೋಮ್ ಸ್ಟೇಗಳ ಮೇಲೆ ಅಲ್ಲಿ ಯಾವ ರೀತಿ ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಂಡಿದ್ದಾರೆ, ಎಷ್ಟು ಮಟ್ಟಿಗೆ ಅದು ಸೇಫ್ಟಿ ಆಗಿದೆ, ಆ ನಿಟ್ಟಿನಲ್ಲೇ ಪೊಲೀಸರ ದಾಳಿ ಆಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಗಿರೀರ್ ಅಂತ ಎಸ್ಪಿ ಅವರ ನೇತೃತ್ವದಲ್ಲೇ ಈಗ ದಾಳಿ ಆಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಹೋಮ್ ಸ್ಟೇ ಮತ್ತು ರೆಸಾರ್ಟ್ ಅದರ ಮೇಲೆ ದಾಳಿ ಆಗಿದೆ. ಕೊಪ್ಪಳ ತಾಲೂಕು ಬಸಾಪುರ ಆನೆಗುಂದಿಯಲ್ಲಿರುವಂತಹ ಹೋಮ್ ಸ್ಟೇಗಳ ಮೇಲೆ ದಾಳಿ ಮಾಡಿ ಪರಿಶೀಲನೆ ಮಾಡುತ್ತಿದ್ದಾರೆ ಪೊಲೀಸರು ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಆ ಮೂಲಕ ಪೊಲೀಸರು ಒಂದು ಖಡಕ್ ವಾರ್ನಿಂಗ್ ಕೊಡ್ತಿದ್ದಾರಂತೆ ಹೋಮ್ ಸ್ಟೇ ಮಾಲೀಕರಿಗೆ. ಅಕ್ರಮ ಚಟುವಟಿಕೆ ನಡೆಸಿದ್ರೆ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತೆ ಅನ್ನುವಂತಹ ಎಚ್ಚರಿಕೆ ಕೊಪ್ಪಳ ಎಸ್ಪಿ ಡಾಕ್ಟರ್ ರಾಮ್ ಅರಸಿದ್ದಿ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಸಿಸಿಟಿವಿಗಳನ್ನ ಅಳವಡಿಸಬೇಕು. 9 ಗಂಟೆ ಮೇಲೆ ಯಾರು ಕೂಡ ಆಚೆ ಹೋಗೋ ಹಾಗಿಲ್ಲ. ಯಾರೇ ಗೆಸ್ಟ್ಗಳು ಬಂದರೂ ಕೂಡ ಉಳಿದುಕೊಳ್ಳೋದಕ್ಕೆ 10 ಗಂಟೆ ಒಳಗಡೆ ಅವರು ಹೋಮ್ ಸ್ಟೇಗಳನ್ನ ಸೇರ್ಕೊಳ್ಬೇಕು. ಆ ರೀತಿ ನೋಡಿಕೊಳ್ಳೋದು ಕೂಡ ಹೋಮ್ ಸ್ಟೇ ಮಾಲೀಕರ ಜವಾಬ್ದಾರಿ ಅನ್ನುವಂತಹ ವಿಚಾರವನ್ನ ಎಸ್ಪಿ ಅವರ ನೇತೃತ್ವದಲ್ಲಿ ಆಗಿರುವ ಸಭೆಯಲ್ಲಿ
ಕೊಪ್ಪಳದ ಗಂಗಾವತಿಯಲ್ಲಿ ಆಗಿರುವ ಗ್ಯಾಂಗ್ ರೇಪ್ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಪೊಲೀಸರು ಫುಲ್ ಅಲರ್ಟ್ ಆಗಿಬಿಟ್ಟಿದ್ದಾರೆ. ನಿನ್ನೆ ಗಮನಿಸ್ತಾ ಇದ್ವಿ, ಎಸ್ಪಿ ಅವರ ನೇತೃತ್ವದಲ್ಲಿ ಸಭೆ ಆಯಿತು. ಸಭೆಯ ಬಳಿಕ ಒಂದಷ್ಟು ಸೂಚನೆಗಳನ್ನ ಕೊಟ್ಟರು ಅಂತ ಇವತ್ತು ಮುಂದುವರೆದ ಭಾಗ ಅನೇಕ ಕಡೆ ದಾಳಿ ಮಾಡಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಅದು ಕೂಡ ಹೋಮ್ ಸ್ಟೇಗಳ ಮೇಲೆ. ಅಲ್ಲಿ ಯಾವ ರೀತಿ ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಂಡಿದ್ದಾರೆ, ಎಷ್ಟು ಮಟ್ಟಿಗೆ ಅದು ಸೇಫ್ಟಿ ಆಗಿದೆ, ಆ ನಿಟ್ಟಿನಲ್ಲೇ ಪೊಲೀಸರ ದಾಳಿ ಆಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಗಿರೀರ್ ಅಂತ ಎಸ್ಪಿ ಅವರ ನೇತೃತ್ವದಲ್ಲೇ ಈಗ ದಾಳಿ ಆಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಹೋಮ್ ಸ್ಟೇ ಮತ್ತು ರೆಸಾರ್ಟ್ ಅದರ ಮೇಲೆ ದಾಳಿ ಆಗಿದೆ. ಕೊಪ್ಪಳ ತಾಲೂಕು ಬಸಾಪುರ ಆನೆಗುಂದಿಯಲ್ಲಿರುವಂತಹ ಹೋಮ್ ಸ್ಟೇಗಳ ಮೇಲೆ ದಾಳಿ ಮಾಡಿ ಪರಿಶೀಲನೆ ಮಾಡುತ್ತಿದ್ದಾರೆ ಪೊಲೀಸರು ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಆ ಮೂಲಕ ಪೊಲೀಸರು ಒಂದು ಖಡಕ್ ವಾರ್ನಿಂಗ್ ಕೊಡ್ತಿದ್ದಾರಂತೆ ಹೋಮ್ ಸ್ಟೇ ಮಾಲೀಕರಿಗೆ. ಅಕ್ರಮ ಚಟುವಟಿಕೆ ನಡೆಸಿದ್ರೆ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತೆ ಅನ್ನುವಂತಹ ಎಚ್ಚರಿಕೆ. ಕೊಪ್ಪಳ ಎಸ್ಪಿ ಡಾಕ್ಟರ್ ರಾಮ್ ಅರಸಿದ್ದಿ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಸಿಸಿಟಿವಿಗಳನ್ನ ಅಳವಡಿಸಬೇಕು. 9 ಗಂಟೆ ಮೇಲೆ ಯಾರು ಕೂಡ ಆಚೆ ಹೋಗೋ ಹಾಗಿಲ್ಲ. ಯಾರೇ ಗೆಸ್ಟ್ಗಳು ಬಂದರೂ ಕೂಡ ಉಳಿದುಕೊಳ್ಳೋದಕ್ಕೆ 10 ಗಂಟೆ ಒಳಗಡೆ ಅವರು ಹೋಮ್ ಸ್ಟೇಗಳನ್ನ ಸೇರ್ಕೊಳ್ಬೇಕು. ಆ ರೀತಿ ನೋಡಿಕೊಳ್ಳೋದು ಕೂಡ ಹೋಮ್ ಸ್ಟೇ ಮಾಲೀಕರ ಜವಾಬ್ದಾರಿ ಅನ್ನುವಂತಹ ವಿಚಾರವನ್ನ ಎಸ್ಪಿ ಅವರ ನೇತೃತ್ವದಲ್ಲಿ ಆಗಿರುವ ಸಭೆಯಲ್ಲಿ ಕೊಪ್ಪಳದ ಗಂಗಾವತಿಯಲ್ಲಿ ಆಗಿರುವ ಗ್ಯಾಂಗ್ ರೇಪ್ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಪೊಲೀಸರು ಫುಲ್ ಅಲರ್ಟ್ ಆಗಿಬಿಟ್ಟಿದ್ದಾರೆ. ನಿನ್ನೆ ಗಮನಿಸ್ತಾ ಇದ್ವಿ, ಎಸ್ಪಿ ಅವರ ನೇತೃತ್ವದಲ್ಲಿ ಸಭೆ ಆಯಿತು. ಸಭೆಯ ಬಳಿಕ ಒಂದಷ್ಟು ಸೂಚನೆಗಳನ್ನ ಕೊಟ್ಟರು ಅಂತ ಇವತ್ತು ಮುಂದುವರೆದ ಭಾಗ ಅನೇಕ ಕಡೆ ದಾಳಿ ಮಾಡಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಅದು ಕೂಡ ಹೋಮ್ ಸ್ಟೇಗಳ ಮೇಲೆ. ಅಲ್ಲಿ ಯಾವ ರೀತಿ ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಂಡಿದ್ದಾರೆ, ಎಷ್ಟು ಮಟ್ಟಿಗೆ ಅದು ಸೇಫ್ಟಿ ಆಗಿದೆ, ಆ ನಿಟ್ಟಿನಲ್ಲೇ ಪೊಲೀಸರ ದಾಳಿ ಆಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಗಿರೀರ್ ಅಂತ ಎಸ್ಪಿ ಅವರ ನೇತೃತ್ವದಲ್ಲೇ ಈಗ ದಾಳಿ ಆಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಹೋಮ್ ಸ್ಟೇ ಮತ್ತು ರೆಸಾರ್ಟ್ ಅದರ ಮೇಲೆ ದಾಳಿ ಆಗಿದೆ. ಕೊಪ್ಪಳ ತಾಲೂಕು ಬಸಾಪುರ ಆನೆಗುಂದಿಯಲ್ಲಿರುವಂತಹ ಹೋಮ್ ಸ್ಟೇಗಳ ಮೇಲೆ ದಾಳಿ ಮಾಡಿ ಪರಿಶೀಲನೆ ಮಾಡುತ್ತಿದ್ದಾರೆ ಪೊಲೀಸರು ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಆ ಮೂಲಕ ಪೊಲೀಸರು ಒಂದು ಖಡಕ್ ವಾರ್ನಿಂಗ್ ಕೊಡ್ತಿದ್ದಾರಂತೆ ಹೋಮ್ ಸ್ಟೇ ಮಾಲೀಕರಿಗೆ. ಅಕ್ರಮ ಚಟುವಟಿಕೆ ನಡೆಸಿದ್ರೆ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತೆ ಅನ್ನುವಂತಹ ಎಚ್ಚರಿಕೆ. ಕೊಪ್ಪಳ ಎಸ್ಪಿ ಡಾಕ್ಟರ್ ರಾಮ್ ಅರಸಿದ್ದಿ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಸಿಸಿಟಿವಿಗಳನ್ನ ಅಳವಡಿಸಬೇಕು. 9 ಗಂಟೆ ಮೇಲೆ ಯಾರು ಕೂಡ ಆಚೆ ಹೋಗೋ ಹಾಗಿಲ್ಲ. ಯಾರೇ ಗೆಸ್ಟ್ಗಳು ಬಂದರೂ ಕೂಡ ಉಳಿದುಕೊಳ್ಳೋದಕ್ಕೆ 10 ಗಂಟೆ ಒಳಗಡೆ ಅವರು ಹೋಮ್ ಸ್ಟೇಗಳನ್ನ ಸೇರ್ಕೊಳ್ಬೇಕು. ಆ ರೀತಿ ನೋಡಿಕೊಳ್ಳೋದು ಕೂಡ ಹೋಮ್ ಸ್ಟೇ ಮಾಲೀಕರ ಜವಾಬ್ದಾರಿ ಅನ್ನುವಂತಹ ವಿಚಾರವನ್ನ ಎಸ್ಪಿ ಅವರ ನೇತೃತ್ವದಲ್ಲಿ ಆಗಿರುವ ಸಭೆಯಲ್ಲಿ ಕೊಪ್ಪಳದ ಗಂಗಾವತಿಯಲ್ಲಿ ಆಗಿರುವ ಗ್ಯಾಂಗ್ ರೇಪ್ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಪೊಲೀಸರು ಫುಲ್ ಅಲರ್ಟ್ ಆಗಿಬಿಟ್ಟಿದ್ದಾರೆ. ನಿನ್ನೆ ಗಮನಿಸ್ತಾ ಇದ್ವಿ, ಎಸ್ಪಿ ಅವರ ನೇತೃತ್ವದಲ್ಲಿ ಸಭೆ ಆಯಿತು. ಸಭೆಯ ಬಳಿಕ ಒಂದಷ್ಟು ಸೂಚನೆಗಳನ್ನ ಕೊಟ್ಟರು ಅಂತ ಇವತ್ತು ಮುಂದುವರೆದ ಭಾಗ ಅನೇಕ ಕಡೆ ದಾಳಿ ಮಾಡಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಅದು ಕೂಡ ಹೋಮ್ ಸ್ಟೇಗಳ ಮೇಲೆ. ಅಲ್ಲಿ ಯಾವ ರೀತಿ ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಂಡಿದ್ದಾರೆ, ಎಷ್ಟು ಮಟ್ಟಿಗೆ ಅದು ಸೇಫ್ಟಿ ಆಗಿದೆ, ಆ ನಿಟ್ಟಿನಲ್ಲೇ ಪೊಲೀಸರ ದಾಳಿ ಆಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಗಿರೀರ್ ಅಂತ ಎಸ್ಪಿ ಅವರ ನೇತೃತ್ವದಲ್ಲೇ ಈಗ ದಾಳಿ ಆಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಹೋಮ್ ಸ್ಟೇ ಮತ್ತು ರೆಸಾರ್ಟ್ ಅದರ ಮೇಲೆ ದಾಳಿ ಆಗಿದೆ. ಕೊಪ್ಪಳ ತಾಲೂಕು ಬಸಾಪುರ ಆನೆಗುಂದಿಯಲ್ಲಿರುವಂತಹ ಹೋಮ್ ಸ್ಟೇಗಳ ಮೇಲೆ ದಾಳಿ ಮಾಡಿ ಪರಿಶೀಲನೆ ಮಾಡುತ್ತಿದ್ದಾರೆ ಪೊಲೀಸರು ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಆ ಮೂಲಕ ಪೊಲೀಸರು ಒಂದು ಖಡಕ್ ವಾರ್ನಿಂಗ್ ಕೊಡ್ತಿದ್ದಾರಂತೆ ಹೋಮ್ ಸ್ಟೇ ಮಾಲೀಕರಿಗೆ. ಅಕ್ರಮ ಚಟುವಟಿಕೆ ನಡೆಸಿದ್ರೆ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತೆ ಅನ್ನುವಂತಹ ಎಚ್ಚರಿಕೆ. ಕೊಪ್ಪಳ ಎಸ್ಪಿ ಡಾಕ್ಟರ್ ರಾಮ್ ಅರಸಿದ್ದಿ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಸಿಸಿಟಿವಿಗಳನ್ನ ಅಳವಡಿಸಬೇಕು. 9 ಗಂಟೆ ಮೇಲೆ ಯಾರು ಕೂಡ ಆಚೆ